ಸ್ನೇಹಿತರೆ ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಹಣ ಜಮಾವಾಗಿಲ್ಲ ಎನ್ನುವ ಮಾಹಿತಿ ಬಂದ ಬೆನ್ನಲ್ಲೇ ಈಗ ಅನ್ನಭಾಗ್ಯ ಯೋಜನೆಯ 1 ತಿಂಗಳ ಹಣವೂ ಕೂಡ ಹಾಕಿಲ್ವಂತೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಚಿನ್ನ ಪ್ರಿಯರಿಗೆ, ಬೆಳ್ಳಿ ಪ್ರಿಯರಿಗೆ ಗುಡ್ ನ್ಯೂಸ್. ನೀವು ಕೂಡ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಇದೇ ಒಂದು ಒಳ್ಳೆಯ ಸಮಯ. ಪ್ರತಿ ಗ್ರಾಮ್ ಚಿನ್ನದ ಬೆಲೆಯಲ್ಲಿ 3,000 ರೂಪಾಯಿ ಕುಸಿತವಾಗಿದೆ. ಬೆಳ್ಳಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ಬಜೆಟ್ ನಲ್ಲಿ ಮತ್ತೊಂದು ಘೋಷಣೆ ಆಗುವ ಸಾಧ್ಯತೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಮತ್ತೊಂದೆಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೂ ನನಗೂ ನೀವು ಹೋಲಿಕೆ ಮಾಡಬೇಡಿ ಎಂದು ವೇದಿಕೆ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ಮತ್ತೊಂದೆಡೆಯಲ್ಲಿ ಮಂತ್ರಿ ಆಗಬೇಕು ಅಂತಾನೆ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದೆ ಎಂದು ಜೆಡಿಎಸ್ ನಾಯಕರ ವಿರುದ್ಧ ಶಿವಲಿಂಗೇಗೌಡ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಜನವರಿ ತಿಂಗಳಲ್ಲಿ 2,000 ರೂಪಾಯಿ ಜಮಾವಾಯ್ತಾ? ಅದನ್ನು ನೀವು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಫಲಾನುಭವಿಗಳಿಗೆ ಹಾಕಿಲ್ಲ. 5,000 ರೂಪಾಯಿ ಕೋಟಿ ಹಣ ಸರ್ಕಾರವೇ ಉಳಿಸಿಕೊಂಡಿದೆ ಎಂದು ಬಿಜೆಪಿ ನಾಯಕರು ದಾಖಲೆಗಳ ಸಮೇತವೇ ಸಾಬೀತು ಮಾಡಿದ್ರು. ಈಗ ಇದೇ ಮಧ್ಯೆ ಅನ್ನಭಾಗ್ಯ ಯೋಜನೆಯ 1 ತಿಂಗಳ ಕಂತು ಕೂಡ ಫಲಾನುಭವಿಗಳಿಗೆ ಹಾಕಿಲ್ಲ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಹೌದು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಂದು ಗೊಂದಲದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಲೇ ಇದೆ ಸ್ನೇಹಿತರೆ. ರಾಜ್ಯದಲ್ಲಿ ಜಾರಿಗೆ ಆಗಿರುವ 5 ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಫಲಾನುಭವಿಗಳಿಗೆ ತಲುಪಿದೆಯೋ ಅಥವಾ ಸರಿಯಾಗಿ ತಲುಪುತ್ತಿಲ್ಲ ಎಂಬ ಕುರಿತಂತೆ ಒಂದೊಂದು ಮಾಹಿತಿ ಬಹಿರಂಗವಾಗ್ತಾ ಇದೆ. ಕಳೆದ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ಹಾಕದೆ ಸರ್ಕಾರ ಜನರಿಗೆ ಮೋಸ ಮಾಡಿದೆ ಎಂದು ಬಿಜೆಪಿ ನಾಯಕರು ದಾಖಲೆಗಳ ಸಮೇತ ಭಾರಿ ಒಂದು ಸದ್ದು ಮಾಡಿದ್ರು. ಈಗ ಗೃಹಲಕ್ಷ್ಮಿ ಯೋಜನೆ ಆಯಿತು, ಅನ್ನಭಾಗ್ಯದ ಹಣವೂ ಕೂಡ ಜಮಾ ಆಗಿಲ್ಲ ಎಂಬ ಕುರಿತಂತೆ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣದಂತೆ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಫಲಾನುಭವಿಗಳಿಗೆ ಜಮವಾಗಿಲ್ಲ. ಈ ಒಂದು ಹಿಂದೆ ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿ ಬದಲಿಗೆ ಹಣವನ್ನು ಜಮೆ ಮಾಡಲಾಗುತ್ತಿತ್ತು. ಆದರೆ ಜನವರಿ ತಿಂಗಳಲ್ಲಿ ಅಕ್ಕಿಯೂ ಕೂಡ ಕೊಟ್ಟಿಲ್ಲ, ಹಣವೂ ಕೂಡ ಜಮಾ ಮಾಡಿಲ್ಲವಂತೆ. ಹೌದು, 1,27,00,000 ಪಡಿತರದಾರರಿಗೆ 1 ತಿಂಗಳದ 657 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಈ ಕುರಿತಂತೆ ಪ್ರಶ್ನೋತ್ತರ ಅವಧಿಯಲ್ಲಿ ಬಿಜೆಪಿಯ ಸದಸ್ಯ ಮಹೇಶ ಟೆಂಗಿನಕಾಯಿ ಅವರು ಮತ್ತೊಮ್ಮೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಈ ಒಂದು ಹಿಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಎಂದು ಕೂಡ ಮಹೇಶ ಟೆಂಗಿನಕಾಯಿ ಅವರೇ ಪ್ರಸ್ತಾಪಿಸಿದ್ರು. ನಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೌದು, 2 ತಿಂಗಳ ಹಣ ಜಮಾ ಆಗಿಲ್ಲ, ನನಗೂ ಕೂಡ ಗೊತ್ತಿದ್ದಿದ್ದಿಲ್ಲ, ಪರಿಶೀಲನೆ ಮಾಡಿದ ಬಳಿಕವೇ ಗೊತ್ತಾಯಿತು ಎಂದು ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ರು. ಈಗ ಮತ್ತೊಮ್ಮೆ ಮಹೇಶ ಟೆಂಗಿನಕಾಯಿ ಅವರು ಅನ್ನಭಾಗ್ಯ ಯೋಜನೆಯ 1 ತಿಂಗಳ 657 ಕೋಟಿ ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ, 1 ವರ್ಷವಾದರೂ ಕೂಡ ಹಣ ಜಮಾ ಮಾಡಿಲ್ಲ ಎಂದು ಮಹೇಶ್ ಟೆಂಗಿನಕಾಯಿ ಅವರು ವಿಧಾನಸಭೆಯಲ್ಲಿ ಗಮನವನ್ನು ಸೆಳೆದಿದ್ದಾರೆ. ಆದರೆ ಸ್ನೇಹಿತರೆ, ಈ ಬಗ್ಗೆ ವಿಧಾನಸಭೆಯಲ್ಲಿನೇ ಉತ್ತರ ಕೊಟ್ಟಂತ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು, ನಾವು ಈ ಒಂದು ಹಿಂದೆ ಅನ್ನಭಾಗ್ಯ ಯೋಜನೆ ಆರಂಭ ಮಾಡಿದಾಗ ಕೇಂದ್ರ ಸರ್ಕಾರದವರು ಅಕ್ಕಿ ಇದ್ದರೂ ಕೂಡ ನಮಗೆ ಕೊಡಲಿಲ್ಲ, ಅದಕ್ಕಾಗಿಯೇ ನಾವು 5 ಕೆಜಿ ಬದಲಿಗೆ 170 ರೂಪಾಯಿ ಹಣ ಕೊಡುತ್ತಿದ್ದೆವು, ಈಗ ನಾವು ಅಕ್ಕಿಯನ್ನು ಕೊಟ್ಟಿದ್ದೇವೆ ಎಂದು ಕೆ.ಎಚ್. ಮುನಿಯಪ್ಪನವರು ಹೇಳಿದ್ದಾರೆ. ಆಗ ಅದಕ್ಕೆ ಮತ್ತೆ ಪ್ರಶ್ನೆ ಮಾಡಿದಂಥ ಮಹೇಶ್ ಟೆಂಗಿನಕಾಯಿ ಅವರು, ನೀವು ಅಕ್ಕಿ ಕೊಡೋದು ಫೆಬ್ರವರಿಯಲ್ಲಿ ಶುರು ಮಾಡಿದ್ದೀರಿ, ಆದರೆ ಜನವರಿ ತಿಂಗಳಲ್ಲಿ ಅಕ್ಕಿಯೂ ಕೂಡ ಕೊಟ್ಟಿಲ್ಲ, ಹಣವೂ ಕೂಡ ಜಮಾ ಮಾಡಿಲ್ಲ, ಹಾಗಾಗಿ ಒಂದು ಅಕ್ಕಿ ಆದರೂ ಕೊಡಿ, ಇಲ್ಲ 657 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಎಂದು ಮಹೇಶ ಟೆಂಗಿನಕಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ 5 ಕೆಜಿ ಅಕ್ಕಿ ಕೊಡಬೇಕು ಅಥವಾ ಹಣ ಜಮಾ ಮಾಡಬೇಕು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಜನವರಿ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಯಿತಾ? ಅದು ಕೂಡ ನೀವು ಕಮೆಂಟ್ ಮಾಡಿ. ಬನ್ನಿ ಇದೀಗ ಒಂದು ಶುಭ ವಾರ್ತೆ ನೋಡೋಣ. ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್. ಶುಕ್ರವಾರದ ಸಮಯದಲ್ಲಿ ಭಾರಿ ಒಂದು ಚಿನ್ನದ ಬೆಲೆ ಕುಸಿತವಾಗಿದೆ. ಹೌದು ಸ್ನೇಹಿತರೆ, 10 ರೂಪಾಯಿ 100 ರೂಪಾಯಿ ಅಲ್ಲ, ಸರಿಸುಮಾರು 850 ರೂಪಾಯಿ ಇಳಿಕೆಯಾಗಿದೆ. ಹೌದು, ಮೊನ್ನೆ ಪ್ರತಿ ಗ್ರಾಮ್ನಲ್ಲಿ 1,000 ರೂಪಾಯಿ ಏರಿಕೆಯಾಗಿದ್ದಂಥ ಚಿನ್ನ ಶುಕ್ರವಾರ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ಹೌದು ಸ್ನೇಹಿತರೆ, ಗುರುವಾರ ಎಷ್ಟು ಏರಿಕೆಯಾಗಿತ್ತೋ ಅಷ್ಟೇ ಶುಕ್ರವಾರ ಇಳಿಕೆಯಾಗಿದೆ. ಹಾಗಾಗಿ ಚಿನ್ನ ಪ್ರಿಯರಿಗೆ ಈಗ ಇದು ಶುಭ ಸುದ್ದಿ. ಅಂದಹಾಗೆ ಸ್ನೇಹಿತರೆ, ಇನ್ನೂ ಒಂದು ವಾರದಲ್ಲಿ ಮತ್ತೆ ಚಿನ್ನ ಸ್ವಲ್ಪ ಕುಸಿತ ಕಾಣಬಹುದು ಎಂದು ಕೂಡ ಹೇಳಲಾಗುತ್ತಿದೆ. ನೀವೇನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಇದು 1, 2 ಅಥವಾ 3 ದಿನಗಳಲ್ಲಿ ಚಿನ್ನ ಖರೀದಿ ಮಾಡಲು ಒಳ್ಳೆಯ ಸಮಯ ಸ್ನೇಹಿತರೆ. 1,80,000 ಮುಟ್ಟಿದ್ದಂಥ ಚಿನ್ನ ಕುಸಿದು ಈಗ 1,60,000 ಆಗಿದೆ. ಅಂದಹಾಗೆ ಮತ್ತೊಂದು ಹೊಸ ಬೆಲೆ ಸೋಮವಾರ ಬರಲಿದೆ ಸ್ನೇಹಿತರೆ. ಈಗ ನಾಳೆ ರವಿವಾರ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗಲಿದ್ದು, ನಂತರ ಬಜೆಟ್ನಲ್ಲಿ ಏನಾದರೂ ಆಮದು ಸುಂಕ ಕಡಿಮೆ ಮಾಡಿದ್ರೆ ಆಗ ಮತ್ತೆ ಸೋಮವಾರ ಚಿನ್ನದ ಬೆಲೆ ಮತ್ತೆ ಕುಸಿತ ಕಾಣಲಿದೆ ಸ್ನೇಹಿತರೆ. ಹೌದು, ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ ಸ್ನೇಹಿತರೆ. ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ 1,60,000 ರೂಪಾಯಿ ಆಗಿದೆ. ಹೌದು, ಇದು ಒಂದು ಅಪ್ಡೇಟೆಡ್ ಮಾಹಿತಿ ಆಗಿದೆ ಸ್ನೇಹಿತರೆ.
10 ಗ್ರಾಮ್ಗೆ 1,60,60,000 ರೂಪಾಯಿ ಆಗಿದೆ. ಈ ಒಂದು ಚಿನ್ನ ಇತ್ತೀಚೆಗೆ 1,80,000 ರೂಪಾಯಿವರೆಗೂ ಮುಟ್ಟಿದೆ ಸ್ನೇಹಿತರೆ. ಈಗ ಸೋಮವಾರ 1,50,000 ರೂಪಾಯಿ ಆಗಬಹುದು ಎಂದು ಅಂದಾಜು ಮಾಡಲಾಗಿದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈಗಾಗಲೇ 1,50,000 ತೋರಿಸುತ್ತಿದ್ದು ಭಾರತದಲ್ಲೂ ಕೂಡ ಶೀಘ್ರವೇ 1,50,000 ರೂಪಾಯಿ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಆದರೆ ಸದ್ಯಕ್ಕೆ ಸ್ನೇಹಿತರೆ ಈಗ ಚಿನ್ನ 1 ಗ್ರಾಮ್ಗೆ 16,000 ರೂಪಾಯಿ ಅಂದ್ರೆ 10 ಗ್ರಾಮ್ಗೆ 1,60,60,000 ರೂಪಾಯಿ ಆಗಿದೆ. ಸೋಮವಾರ ಹೊಸ ಬೆಲೆಗಳು ಜಾರಿಗೆ ಬರಲಿವೆ. ಇನ್ನು ಅದೇ ರೀತಿ ಬೆಳ್ಳಿಯು ಕೂಡ ಸಖತ್ತಾಗಿ ಕುಸಿತವಾಗಿದೆ. 4,20,000 ಆಗಿದ್ದಂಥ ಬೆಳ್ಳಿ ಈಗ ಕುಸಿದು 3,50,000 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಅಂದ್ರೆ ಸ್ನೇಹಿತರೆ ಪ್ರತಿ ಕೆಜಿಯಲ್ಲಿ 70,000 ರೂಪಾಯಿ ಕುಸಿತವಾಗಿದೆ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಪ್ರಿಯರು ಇದೊಂದು ಒಳ್ಳೆಯ ಸಮಯ ಸ್ನೇಹಿತರೆ. ಹೂಡಿಕೆ ಮಾಡಲು ಅಥವಾ ಖರೀದಿ ಮಾಡಲು ಇದೊಂದು ಉತ್ತಮ ಸಮಯ. ಹೌದು, ನಿಮಗೆ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಆಗಲಿಲ್ಲವೆಂದರೆ ನೀವು ಷೇರು ಮಾರುಕಟ್ಟೆಯಲ್ಲಿ ಚಿನ್ನ ಅಥವಾ ಬೆಳ್ಳಿಯ SIP ಅಂದ್ರೆ ಮ್ಯೂಚುವಲ್ ಫಂಡ್ ಕೂಡ ಖರೀದಿ ಮಾಡಬಹುದು ಸ್ನೇಹಿತರೆ. ಆದರೆ ಎಲ್ಲವೂ ಕೂಡ ಮಾರ್ಕೆಟ್ ಮೇಲೆ ಡಿಪೆಂಡ್ ಇರುತ್ತೆ. ಅಂದ ಹಾಗೆ ಸ್ನೇಹಿತರೆ ದೀರ್ಘಾವಧಿಗೆ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡಲು ಉತ್ತಮ ಸಮಯ ಎಂದು ಕೂಡ ಹೇಳಲಾಗಿದೆ. ಇನ್ನು ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಹಠಾತ್ ಕುಸಿತಕ್ಕೆ ಕಾರಣ ಏನು ಎಂಬ ಕುರಿತಂತೆ ಮಾಹಿತಿ ಲಭ್ಯವಾಗಿದೆ. ಹೌದು ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಷ್ಟು ದಿನ ಏನು ಚಿನ್ನವನ್ನ ಖರೀದಿ ಮಾಡಿದ್ರು ಈಗ ಅದನ್ನ ಪ್ರಾಫಿಟ್ ಬುಕ್ಕಿಂಗ್ ಮಾಡಿದ್ದಾರಂತೆ. ಅಂದ್ರೆ ಲಾಭ ಗಳಿಕೆ ಉದ್ದೇಶದಿಂದ ಚಿನ್ನವನ್ನ ಮಾರಾಟ ಮಾಡಲಾಗಿದೆ. ದೊಡ್ಡ ಮಟ್ಟದಲ್ಲಿ ಚಿನ್ನ ಮಾರಾಟ ಮಾಡಲಾಗಿದೆ ಸ್ನೇಹಿತರೆ. ಹಾಗಾಗಿ ಚಿನ್ನದ ಮತ್ತು ಬೆಳ್ಳಿ ಬೆಲೆ ಕುಸಿತವಾಗಿದೆ. ಅಷ್ಟು ಮಾತ್ರವಲ್ಲ, ಅಮೆರಿಕದ ಡಾಲರ್ ಮೌಲ್ಯದಲ್ಲೂ ಕೂಡ ಜಿಗಿತ ಕಂಡಿದ್ದು ಈ ಮೂಲಕ ಚಿನ್ನದ ಬೆಲೆಯಲ್ಲಿ ಕುಸಿತವಾಗಿದೆ. ಈಗ ಇದರ ಪರಿಣಾಮ ಭಾರತದಲ್ಲೂ ಕೂಡ ಬೀಳಲಿದೆ. ಹೌದು, ಸೋಮವಾರದಂದು ಚಿನ್ನ ಮತ್ತು ಬೆಳ್ಳಿಯಲ್ಲಿ ಇನ್ನಷ್ಟು ಕುಸಿತ ಕಾಣಬಹುದು ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ. ಈಗ ನಾಳೆ ಬೆಳಿಗ್ಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ಮಂಡನೆ ಮಾಡಲಿದ್ದು ಬಜೆಟ್ನಲ್ಲಿ ಆಮದು ಸುಂಕ ಕಡಿಮೆ ಮಾಡಿದರೆ ಆಗ ಮತ್ತೊಮ್ಮೆ ನಾವು ಚಿನ್ನ ಮತ್ತು ಬೆಳ್ಳಿ ಇಳಿಕೆ ನೋಡಬಹುದು. ಆ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿ ಖರೀದಿಯೂ ಕೂಡ ಮಾಡುವುದು ಉತ್ತಮ ನಿರ್ಧಾರ ಸ್ನೇಹಿತರೆ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಕೇಂದ್ರದ ಸಚಿವರಾಗಿರುವ HD ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ರಾಜ್ಯ ರಾಜಕೀಯಕ್ಕೆ ಬರುವ ಸುಳಿವು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, 2028ರ ಚುನಾವಣೆಯಲ್ಲಿ HD ಕುಮಾರಸ್ವಾಮಿ ಅವರು ನಿಲ್ಲುವ ಮುನ್ಸೂಚನೆ ಈಗಾಗಲೇ ಕೊಟ್ಟಿದ್ದು, ಇದೇ ಮಧ್ಯೆ ರಾಮನಗರದಲ್ಲಿ ವೇದಿಕೆ ಕಾರ್ಯಕ್ರಮವೊಂದರಲ್ಲಿ DKಶಿಗೂ ನನಗೂ ಹೋಲಿಕೆ ಮಾಡಬೇಡಿ ಎಂದು HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ವೇದಿಕೆ ಮೇಲೆ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ರಾಮನಗರ ನನ್ನ ಕರ್ಮ ಭೂಮಿ, ಇದು ನನ್ನ ರಾಜಕೀಯ ನೆಲೆ, ಇಲ್ಲಿನ ಜನರು ನನ್ನನ್ನು ಮನೆ ಮಗನಂತೆ ಸ್ವೀಕರಿಸಿ 4 ಚುನಾವಣೆಗಳಲ್ಲಿ ಅವರೇ ಗೆಲ್ಲಿಸಿದ್ದಾರೆ. ನನ್ನ ಅಂತಿಮ ದಿನದ ರಾಜಕೀಯ ಜೀವನ ಮತ್ತು ಹೋರಾಟಗಳು ರಾಮನಗರದಲ್ಲಿನೇ ನಡೆಯಲಿದೆ ಎಂದು HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ 2028ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಸುಳಿವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿಡದಿಯ ಟೌನ್ಶಿಪ್ ಯೋಜನೆಗೆ ಕೆಲ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು, ಈ ಬಗ್ಗೆ ರೈತರು ಮಾಡುತ್ತಿರುವ ಹೋರಾಟದಲ್ಲಿ ಪಾಲ್ಗೊಂಡು HD ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆಗೆ 1 ಇಂಚು ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ನಾನು ಬಿಡುವುದಿಲ್ಲ ಎಂದು ರೈತರಿಗೆ ಭರವಸೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಮಾಜಿ ಸಂಸದ DK ಸುರೇಶ್ ಮಾತ್ರವಲ್ಲ, ಯಾರು ಬೇಕಾದರೂ ಬಹಿರಂಗ ಚರ್ಚೆಗೆ ಬರಲಿ, ರೈತರ 1 ಇಂಚು ಭೂಮಿಯೂ ಕೂಡ ಸ್ವಾಧೀನಪಡಿಸಿಕೊಳ್ಳಲು ನಾನು ಬಿಡೋದಿಲ್ಲ ಎಂದು ರೈತರಿಗೆ ಭರವಸೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಟೌನ್ಶಿಪ್ನೇ ಬೇರೆ, ಅಂದು ನಾನು ಆಲೋಚನೆ ಮಾಡಿದ್ದ ಟೌನ್ಶಿಪ್ ಯೋಜನೆನೇ ಬೇರೆ. ನಿಮ್ಮ ಜಮೀನು ಇಟ್ಟುಕೊಂಡು ಹಣ ಸಂಪಾದಿಸಲು ಇವರು ಹೊರಟಿದ್ದಾರೆ. DK ಶಿವಕುಮಾರ್ ಅವರಿಗೂ ಮತ್ತು ನನಗೂ ನೀವು ಹೋಲಿಕೆ ಮಾಡಲೇಬೇಡಿ. ನಾನು ಅವರಂತೆ ದಬ್ಬಾಳಿಕೆ ನಡೆಸಲ್ಲ. ನನಗೆ ಮಾತಿನ ಚಪಲ, ಅವರಿಗೆ ಲೂಟಿ ಹೊಡೆಯುವ ಚಪಲ ಎಂದು HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಈ ಒಂದು ಹಿಂದೆ JDS ಬಿಟ್ಟು ಕಾಂಗ್ರೆಸ್ಗೆ ಬಂದಿರುವಂತಹ ಶಿವಲಿಂಗೇಗೌಡವರು JDS ಯಾಕೆ ಬಿಟ್ಟರು ಎಂಬ ಕುರಿತಂತೆ ಹಾಸನದಲ್ಲಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಮಂತ್ರಿ ಆಗಬೇಕು ಅಂತ ನಾನು ಕಾಂಗ್ರೆಸ್ಗೆ ಬಂದಿದ್ದೇನೆ ಎಂದು ಶಿವಲಿಂಗೇಗೌಡವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು JDS ಬಿಟ್ಟರೆ ಅದು ದ್ರೋಹ ಹೇಗಾಗುತ್ತೆ? ನಾನು ಏನಾದರೂ JDS ಒಳಗೆ ಇದ್ದಿದ್ರೆ ಅಲ್ಲಿ ಇನ್ನೊಂದು ಸೀಟು ಹೆಚ್ಚಾಗುತ್ತಿತ್ತು ಅಷ್ಟೇ. ಒಂದೊಮ್ಮೆ ನಾನು ಅವರು ಹೇಳುವ ರೀತಿಯಲ್ಲಿ ದ್ರೋಹ ಮಾಡಿದ್ದೇನೆ ಎಂದಾದರೆ ಅವರು ತೋರಿಸಲಿ ಎಂದು ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡವರು JDS ನಾಯಕರಿಗೆ ಸವಾಲು ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ಕರ್ನಾಟಕದಲ್ಲಿ ನನಗೆ ನನ್ನದೇ ಆದ ಒಂದು ರಾಜಕೀಯ ವ್ಯಕ್ತಿತ್ವವಿದೆ. ಇನ್ನು ಈ ಒಂದು ಹಿಂದೆ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡುತ್ತೇವೆ ಎಂದು ಹೇಳಿ ನಂತರ ಅವರು ಮೋಸ ಮಾಡಿದ್ದಾರೆ. ಅದು ದ್ರೋಹವಲ್ಲವೇ ಎಂದು JDS ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನೇನು ಕೊಲೆ ಮೋಸ ಏನೂ ಮಾಡಿಲ್ಲ. ನನ್ನನ್ನು ಬೈಯಲು ಅವರು ಈ ಒಂದು ಹಿಂದೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ
ಸಮಾವೇಶ ಮಾಡಿ ಗೌಡರ ಮಕ್ಕಳೇ ನನ್ನ ವಿರುದ್ಧ ಭಾಷಣ ಮಾಡಿದ್ರು. ದೇವೇಗೌಡರ ಬಗ್ಗೆ ನನಗೆ ಅಪಾರ ಗೌರವವಿದೆ. ಅವರ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ. ಆದರೆ JDS ಪಕ್ಷವನ್ನು ತಮ್ಮ ಮನೆಯ ಸ್ವಂತ ಆಸ್ತಿಯಂತೆ ಬಳಸಿಕೊಂಡ ಕಾರಣಕ್ಕೆ ನಾನು JDS ಬಿಟ್ಟೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಈಗ ನನಗೂ ಕೂಡ ಮಂತ್ರಿ ಆಗಬೇಕು ಎಂಬ ಆಸೆ ಇದೆ. ಸಿದ್ದರಾಮಯ್ಯನವರು ಮೊದಲೇ ನನಗೆ ಗೌರವ ನೀಡಿದ್ರು. ಅರಸೀಕೆರೆ ಅಭಿವೃದ್ಧಿಗಾಗಿ ನಾನು ಕಾಂಗ್ರೆಸ್ಗೆ ಹೋಗಿದ್ದೇನೆ. ನಾನು ಸಾಯುವವರೆಗೂ ಅರಸೀಕೆರೆ ಜನರನ್ನ ಕೈ ಬಿಡೋದಿಲ್ಲ ಎಂದು ಶಿವಲಿಂಗೇಗೌಡವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕಿಷ್ಟೇ ಇತ್ತು. ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.